ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಚೀನಾರಾಮ್ ಅವರು ಬಿಜೆಪಿ ವಕ್ತಾರರು ಜನಾಗಿದ್ದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಶ್ರೀಪಾದ್ ರೇಣು ಅವರು ಕಾಂಗ್ರೆಸ್ ವಕ್ತಾರರು ಜನಾಗಿದ್ದ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಚೀನಾರಾಮ್ ಅವರೇ, ಇದೇನಿದು ಯುದ್ಧಕ್ಕಿಂತ ಮುಂಚೆನೆ ಶಸ್ತ್ರತ್ಯಾಗ ಮಾಡಿ ತುಂಬಾ ಮುಖಭಂಗ ಆಗೋಗ್ಬಿಡ್ತಾರ ಸ್ವಾಮಿ. ಈಗ ಮುಖಭಂಗದ ಪ್ರಶ್ನೆ ಬರಲ್ಲ. ನಾವು ನಗ್ತಾ ಇದೀವಿ, ಸಂತೋಷವಾಗಿದ್ದೀವಿ. ನಮ್ಮ ಪಕ್ಷ ಸಂತೋಷವಾಗಿದ್ದಾರೆ, ನಮ್ಮ ನಾಯಕರು ಸಂತೋಷವಾಗಿದ್ದಾರೆ. ಎಲ್ಲೂ ನಾವು ಕಾಂಗ್ರೆಸ್ ಅನ್ನ ಜೆಡಿಎಸ್ ಅನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿಲ್ಲ. ಅವ್ರ ಮನೆಯಲ್ಲೇ ತೂತುಗಳು, ಹೊಡೆದಾಟ, ಅವರಲ್ಲೇ ಒಂದು ಕಚ್ಚಾಟ, ನಾನ್ ಮಂತ್ರಿ ಆಗ್ಬೇಕು ಅಂತಕ್ಕಂತ ಹೊಡೆದಾಟದಲ್ಲಿ ಬ್ಲಾಕ್ ಮೇಲ್ ತಂತ್ರಗಳು ಮಾಡ್ತಾ ಇದ್ದಂತವರು ಅವ್ರ ಪಕ್ಷದ MLA-ಗಳೇ. ಈ MLA ಜೊತೆಗೆ ಇದನ್ನ ಆಟ ಆಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇಲ್ಲ. ಇವತ್ತು ಕೇಳಿದ್ರು ನಾನು ಸಮನ್ವಯ ಸಮಿತಿ ಅಧ್ಯಕ್ಷ ಕ್ಯಾಬಿನೆಟ್ ರ್ಯಾಂಕ್ ಕೊಡಿ ಅಂತ. ಈ ಮುಖ್ಯಮಂತ್ರಿಗಳು ಒಪ್ಲಿಲ್ಲ. ಕುಮಾರಸ್ವಾಮಿ ಅದಕ್ಕೆ ಕೊಡಕ್ ಚಾನ್ಸ್ ಇಲ್ಲ ಅಂತ ಒಪ್ಲಿಲ್ಲ. ಅಲ್ಲಲ್ಲ, ಒಂದು ನಾನು ಯಾಕೆ ಆಮೇಲೆ ನೋಡೋಣ. ಆ ಕಡೆ ಸುದ್ದಿ ಏನಿದೆ ಆಮೇಲೆ ನೋಡೋಣ. ಅಲ್ಲಲ್ಲ, ಸಿಪಿ ಯೋಗೇಶ್ವರ್, ಮಾಲಿಕಯ್ಯ ಗುತ್ತೇದಾರ್, PG ಪುಟ್ಟಸ್ವಾಮಿ, ಇವ್ರನ್ನೆಲ್ಲ ಈ ಪರಿಷತ್ತಲ್ಲಿ ನಾವು ಸ್ಪರ್ಧೆಗೆ ರೆಡಿ ಆಗಿದ್ವಿ. ಆದ್ರೆ ಮತದಾನ ಹಾಕಿಸ್ತಾರೆ, ಪಕ್ಷದಲ್ಲಿ ನಮ್ಮಲ್ಲಿ MLA-ಗಳನ್ನ ಕಾಂಗ್ರೆಸ್ ಬಿಜೆಪಿ ಅವ್ರು ಕಿತ್ಕೋತಾರೆ ಅನ್ನೋ ಬೈದ ಮೊದಲೇ ವಾತಾವರಣ ಇವ್ರಿಗೆ. ಹೌದು, ನಾವು ಪ್ರಜಾಪ್ರಭುತ್ವದಲ್ಲಿ ಹಕ್ಕು. ನೀವು ಯಾಕೆ ಸ್ಪರ್ಧೆ ಮಾಡ್ತಾ ಇಲ್ಲ? ನಾವು ಸ್ಪರ್ಧೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅವರಲ್ಲೇ ಅವ್ರು ಬಿಟ್ಟು ಬಿಡಿ ಸರ್. ನಮಗೆ ಇರ್ತಕ್ಕಂಥ 104 ಇರುವಾಗ ಅಡ್ಡ ಮತದಾನ ಆಗ್ತೀವಿ ಅಂತ ನಾವ್ ಯಾವ ಭ್ರಮೆಯಲ್ಲಿ ಇರ್ಬೇಕು? ಅಂದ್ರೆ ಭ್ರಮೆಯಿಂದ ನಾವು ನಮಗೆ ಆಗಲ್ಲ ಅಂತ ನಮಗೂ ಗೊತ್ತಿದೆ. ಆದ್ರೂ ಸ್ಪರ್ಧೆ ಬೇಕು. ಪ್ರಜಾಪ್ರಭುತ್ವದಲ್ಲಿ ಎದುರಾಳಿ ಇಲ್ದೆ ಹೋದ್ರೆ ಹೇಗೆ ಅವ್ರು ಹೇಳ್ದಾಗ ಏಕಾಏಕಿ 100 ಅಲ್ಲ ಮಜಾ ಅಂತಂದ್ರೆ 104 ಕೂಡ ಬರೋದಿಲ್ಲ. ಬೆಳಗಾವಿ 5 ಬಿಜೆಪಿ ಶಾಸಕರು ನಮ್ಮ MLA ಎಲ್ಲೂ ಆಗಲ್ಲ. 100ಕ್ಕೆ 100 ಬಲವಾಗಿ ನಾವು ಶಿಸ್ತುಬದ್ಧಂತ ಶಾಸಕರು, ಸಿಂಹಗಳಿದ್ದಂಗೆ ಅವರು ಯಾವ ಪಕ್ಕಕ್ಕೆ. ಒಂದ್ ನಿಮಿಷ ಸರ್, ಆಯ್ತು. ಇಲ್ಲಿ ಸೋಲು ಗೆಲುವು ಸರ್ವೇ ಸಾಮಾನ್ಯ ರಾಜಕೀಯ ಅಂದ್ಮೇಲೆ ಅಲ್ವಾ ಸರ್? 104 ಬರ್ಲಿ, 112 ಬದಲು ಅಷ್ಟಾರು ಬರ್ಬೇಕಿತ್ತಾನೆ. ನಿಮ್ಮ ಬಲವನ್ನಾದ್ರೂ ನೀವು ಹೌದಪ್ಪ ನಮ್ ಬಲ ಹೀಗಿದೆ, ನಮ್ಮ ಶಾಸಕರನ್ನ ಯಾರು ಸೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಗೆ ವೇದಿಕೆ ಸಿಕ್ಕಿತ್ತು. ಅದನ್ನ ನೀವು ಬಿಟ್ಕೊಟ್ಟು ಬೆನ್ನಾಕ್ಬಿಟ್ರಲ್ಲ. ವಿಫಲ ವ್ಯರ್ಥ ಟೈಮ್ ತಗೋಬಾರ್ದು. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗ್ತದೆ, ಆಗ್ಲೇಬೇಕು. 4ನೇ ತಾರೀಕು ಮೇಲೆ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಾವು ಬಿಟ್ಟಿದೀವಿ. ನಾಳೆಯಿಂದ ಏನೇನಾಗುತ್ತೆ ಪರದೆ ಮೇಲೆ ನೋಡಿ. ಎಷ್ಟು ಜನ ಓಡ್ತಾರೆ, ಎಷ್ಟು ಜನ ಬಿದ್ದಾಡ್ತಾರೆ, ಎಷ್ಟು ಜನ ಭಿನ್ನಮತಿ ಚಟುವಟಿಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೋ ನಿಮ್ಮ ನಂಬದೇ ಕಷ್ಟ ಆಗ್ಬಿಟ್ಟಿದೆ ನೋಡಿ. ನಾನು ಹೇಳುದು, ನೀವು 104 ಇರುವ ಸ್ಥಾನವನ್ನಾದ್ರೂ ನೀವು ಪ್ರೂವ್ ಮಾಡ್ಕೋಬಹುದಿತ್ತು. ನಮ್ಮಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಅಡ್ಡ ಮತದಾನ ಆಗಲ್ಲ. ನೀವು ಪದೇ ಹೇಳ್ತೀರಿ ಮುಖ್ಯಮಂತ್ರಿಗಳು 5 ಜನ ಶಾಸಕರು ಬರ್ತಾರೆ, 6 ಜನ ಬರ್ತಾರೆ, ಏನ್ ಬರ್ತಾರೆ ತೋರಿಸ್ತೀವಿ ಬನ್ನಿ ಅಂತ. ಈ ಚುನಾವಣೆಯಲ್ಲಿ ನೀವು ಸವಾಲನ್ನು ಹಾಕ್ಬೋದಿತ್ತಲ್ಲ. ಸೋಲು ಗೆಲುವು ಸಾಮಾನ್ಯ. ನಾವು ಸರ್ಕಾರ ರಚನೆ ಮಾಡೋದ್ರಲ್ಲಿ 100ಕ್ಕೆ 100 ಸತ್ಯ. ಇವತ್ತು ನಾವು ವಿತರಣೆ ಮಾಡಿದ್ದು ಶಸ್ತ್ರತ್ಯಾಗ ಅಲ್ಲ. ಇದು ಶಸ್ತ್ರತ್ಯಾಗ ಮಾಡೋದಕ್ಕಿಂತ ಮುಂಚೆ ಕಾಂಗ್ರೆಸ್ JDS ಅವರು ಹೇಗೆ ಅವರ ವರ್ತನೆಗಳಿದ್ದಾವೆ. ನಿನ್ನೆ ದೇವೇಗೌಡರು ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವ್ರ ಕೈಯಲ್ಲಿದೆ ಸರ್ಕಾರ, ಅವರು ಕೈ ಬಿಡೋದಿಲ್ಲ ಅಂತ. ನಾನು ಬದುಕಿರೋವರೆಗೂ ಸರ್ಕಾರನ ಬೀಳ್ಸಲ್ಲ ಅಂತ ಇದೇ ಸಿದ್ದರಾಮಯ್ಯನವರು ವಾಗ್ದಾನ ಕೊಟ್ಬಿಟ್ರು, ವರ ಕೊಟ್ಬಿಟ್ರು. ನಿಮಿಷ JDS ಅವ್ರಿಗೆ ಅದನ್ನೇ ಹೇಳಿದ್ದು. ಅಲ್ಲಿ ಭದ್ರ ಆಗ್ತಾ ಇದೆ, ನಿಮ್ಮಲ್ಲಿ ಅಭದ್ರತೆ ಕಾಡ್ತಾ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ದೇಶದ ಪ್ರಧಾನಮಂತ್ರಿಗಳಿಗೆ ಎಷ್ಟು ಹಕ್ಕಿದೆಯೋ ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಅಷ್ಟು ಹಕ್ಕಿದೆ. ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆ ದಂಗೆ ಅನ್ನೋ ಪದಕ್ಕೆ ಡಿಕ್ಷನರಿ ದಂಗೆ ಅಸಹನೆ ವ್ಯಕ್ತಪಡಿಸಿ ಎಲ್ಲ ಪ್ರತಿಭಟನೆ ಮಾಡಿ ಒಂದ್ ನಿಮಿಷ ಇಲ್ಲಿ ಕುಮಾರ್ ಅವರು ಏನ್ ಪ್ರಶ್ನೆ ಎತ್ತಿದಾರೆ ಅದಕ್ಕೆ ಆನ್ಸರ್ ಕೊಡಿ ನೀವು ಫಸ್ಟ್. ಈಗ ನಿಮ್ಮಲ್ಲಿ ನೀವೇನೇನ್ ಮಾಡ್ತಾ ಇದ್ರಿ ಅವೆಲ್ಲ ಶುದ್ಧ ಸುಳ್ಳು. ನಿಮ್ಮ ಹತ್ರ ಆಗಲೇ ಏನು ಮಾಡಕ್ಕೆ ಅಡ್ಡ ಮತದಾನ ಆಗ್ಬಿಡುತ್ತೆ ಅಂತ ತಗೊಂಡ್ ಹೋಗೋದು. ಶಾಸಕಾಂಗ ಪಕ್ಷದಲ್ಲಿ ಎಲ್ರು ಬಿಗಿಯಾಗಿ ಇಟ್ಕೋಬೇಕಂತ ಯೋಚನೆ ಮಾಡಿ ಸುಮ್ನೆ ನಮ್ ತಲೆ ಮೇಲೆ ಗುಬೆ ಕುಸ ಕೊಟ್ಟಿದ್ರಲ್ಲ, ನಮ್ಮ ಮೇಲೆ ಗುಬೆ ಸಂಪೂರ್ಣವಾಗಿ ಇಟ್ಕೊಳ್ಳಿ. ನಿಮ್ಮ MLA-ಗಳನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ, ನಾವೇನು ಕರ್ದಿಲ್ಲ. ಅಡ್ಡ ಮತದಾನ ಆಯ್ಕೆ ಆಗಿ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವ್ರು ನಮ್ಮನೆ ಬಾಗಿಲಿಗೆ ಬಂದಿದ್ದು ಅವತ್ತು. ಅದೆಲ್ಲ ನೀವು ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ. ಸಾಮಾಜಿಕ ದುಸ್ಥಿತಿ ಬಂದಿಲ್ಲ. ನಿಮಿಷ ಕುಮಾರಸ್ವಾಮಿ ಅವರು ಹೇಳಿದ್ರು
5 ಜನ 6 ಜನ ಬಿಜೆಪಿ ಶಾಸಕರು ಬರ ಆಕಾಂಕ್ಷಿಗಳು ಇರ್ತಾರೆ, ಎಲ್ಲರೂ ಇದ್ದೇ ಇರ್ತದೆ, ಕ್ವೈಟ್ ಕಾಮನ್. ಅದು ಈ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಯಾರೊಬ್ರು ಕೇಳಿದಾಗ ಅದಕ್ಕೆ ಭಿನ್ನ ಮತದ ರೂಪ ಬಹುದೊಡ್ಡದಾಗ ಕಾಣುತ್ತೆ ಅಷ್ಟೇ. ಸೊ ಇರೋ ಪ್ರಾಬ್ಲಮ್. ಬಟ್ ನಿಮ್ಮಲ್ಲಿರುವ ಪ್ರಾಬ್ಲಮ್ ಇದೆಯಲ್ಲ, ಈಗ ನೀವು ಈಗ ತೋರ್ಸ್ಕೊಂಡ್ಬಿಟ್ರಿ ನಮಗೆ ಧೈರ್ಯ ಇಲ್ಲ ಅಂತ. ನಮಗ್ ಧೈರ್ಯ ಯಾಕೆ ಫೇಸ್ ಮಾಡ್ಲಿಲ್ಲ? ಯಾಕೆ ಫೇಸ್ ಮಾಡ್ಲಿಲ್ಲ? ನಮ್ಮ ಮೇಲೆ ಸುಮ್ಮನೆ ಅವು ಅನವಶ್ಯಕವಾದ ಆರೋಪಗಳನ್ನ ಅಡ್ಡ ಮತದಾನ ಮಾಡಿದ್ದಾರೆ, ಬಿಜೆಪಿಗೆ ಎಲ್ಲ ವೋಟ್ ಹಾಕ್ಬಿಡ್ತಾರೆ ಅನ್ನೋ ಭಯ ಯಾರಿಗಿದ್ದು? ಇದೇ ಬಿಜೆಪಿ ಜೆಡಿಎಸ್ ನವ್ರಿಗೆ. ನಾನು ಕೇಳಿದ್ದು ಕುತ್ತರ್ಕೊಂಡು ನಾನು ನೋಡಿ, ಅವ್ರು ಆರೋಪ ಮಾಡ್ಬೋದು, ಇವ್ರು ಆರೋಪ ಮಾಡ್ಬೋದು, ಆಯ್ತಾ, ಕಾಂಗ್ರೆಸ್ ಜೆಡಿಎಸ್. ಬಟ್ ನಾನು ಆರೋಪ ಮಾಡ್ತಾ ಇಲ್ಲ. ನಮಗೇನ್ ಕಾಣ್ತದೆ, ಒಬ್ಬ ಜನಸಾಮಾನ್ಯನಾಗಿ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ 2019 ಚುನಾವಣೆ ಎದುರಿಸಲಿಕ್ಕಿದೆ. ಸೊ ಇವತ್ತು ನಮ್ಮ ಶಾಸಕರ ಮನಸ್ಥಿತಿ ಹೇಗಿದೆ, ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅಂತ ಒಂದು ಟೆಸ್ಟ್ ಮಾಡುವಂತ ಪರೀಕ್ಷೆಗೆ ಪಲಾಯನವಾದ ಮತ್ತೊಬ್ಬರ ಮನೆ ಜನತೆಯನ್ನೇ ಹೋಗಿದ್ರು, ಮತ್ತೊಬ್ಬರ ಮನೆ ಮುರಿಯಕ್ಕೆ ಹೋಗಿದ್ರು, ತಮ್ಮನೇ ಗೊತ್ತಾಗಿದೆ ಅವ್ರಿಗೆ. ಪಲಾಯನವಾದ ಸರ್ ನೋಡಿ, ನಿಮ್ಮ ಒಂದು ರಾಜಕೀಯ ಪಕ್ಷವಾಗಿ 104 ಸಂಖ್ಯೆ ಇದೆ ನಮ್ಗೆ, ಮತ್ತೆ 4 ಸಂಖ್ಯೆ ಇದೆ ನಮ್ಗೆ. ಅವ್ರು ಅಷ್ಟೊಂದು ಸಂಖ್ಯೆದಲ್ಲಿ 30 ಜನ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದವರು ಇವರೊಂದು MLC ಟಿಕೆಟ್ಗೆ ಆಕಾಂಕ್ಷಿಗಳಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಲ್ಲ. ಜಗದೀಶ್ ಅವರೇ ನೋಡಿ, ನಾನು ಅದೇ ಹೇಳುದು, ಈಗ ರಾಜ್ಯದಲ್ಲಿ ಒಂದ್ ರೀತಿ ಅಸ್ಥಿರ ಸರ್ಕಾರ ಇದೆ, ಆಡಳಿತ ಸರಿ. ತಂದಿದ್ದು ರಫೇಲ್ ಅಂತ ನರೇಂದ್ರ 43 ಸಾವಿರ ಹಿಮಾಲಯ ಪರ್ವತದಷ್ಟೇ ಗಟ್ಟಿಮುಟ್ಟಾಗಿ ಅಂತಾರೆ. ರಾಷ್ಟ್ರದ ರಾಜಕಾರಣವನ್ನ ಮಂಡನೆ ಮಾಡಿದ್ದು ನರೇಂದ್ರ ಮೋದಿ ನೀವು ನೋಡಿ, ಫ್ರಾನ್ಸ್ ದೇಶದ ಸಮ್ಮಿಶ್ರ ಸರ್ಕಾರದ ಮಾಜಿ ಅಧ್ಯಕ್ಷರೇ, ರಾಜ್ಯಕ್ಕೆ ಬನ್ನಿ ಫ್ರಾನ್ಸ್ ದೇಶದ ಮಾಜಿ ಅಧ್ಯಕ್ಷರೇ, ಮೋದಿ ಅವರ ಸರ್ಕಾರ ಕುಮಾರ್ ರಾಜ್ಯ ಇಲ್ಲ, ರಾಜಕಾರಣ ರಾಜ್ಯದೇ ಮಾತಾಡ್ತಿದ್ರೆ ಸಿದ್ದರಾಮಯ್ಯನವರು ನೋಡಿ ನಿಮ್ಮ ಪರವಾಗಿ ನಿಂತಿದ್ರಾಗ ಹೇಳಿ, ಯಾರು ನಿಮ್ಮ ಪಕ್ಷದಲ್ಲಿ ಎಲ್ಲಿದ್ದಾವೆ? ಆಗಿಲ್ಲ ಅಂತ ಒಂದ್ ನಿಮಿಷ ಇಲ್ಲಿ ಬನ್ನಿ. ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದೀವಿ, ದಯವಿಟ್ಟು ನೋಡಿ. ನೀವು ಗುಜರಾತಿನ ಬಗ್ಗೆ ತಗೊಳ್ತೀರಾ, ಡೆಲ್ಲಿ ಬಗ್ಗೆ ತಗೊಳ್ತೀರಾ? ನೀವು ಗಾಬರಿ ಆಗಿದ್ದಕ್ಕೆ ನಾವಂತೂ ಹೇಳಿ ಸರ್, ನೀವು ಗಾಬರಿ ಆಗಿದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಮಗ್ ಗೊತ್ತಿದೆ 104 ನಾವು MLAಗಳು. ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಗಳು ಇವತ್ತು ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ, ಅಡ್ಡ ಮತದಾನಕ್ಕೆ ನಿರೀಕ್ಷೆ ಮಾಡ್ತಕ್ಕಂಥದ್ದು ಅದು ತಪ್ಪಾಗ್ತದೆ. ನಿಮ್ ಕ್ಯಾಂಡಿಡೇಟ್ಗಳು ಯಾಕೆ ನಿಲ್ತಿಲ್ಲ? ನಮ್ಗೆ ಗೆಲ್ಲಲ್ಲ ಅಂತ ಗೊತ್ತಿದೆ, ನಾವ್ ನಿಂತ ಬೇಡಪ್ಪ ಅವರೇ ಮಾಡ್ಕೊಳ್ಳಿ, ಈಗ ಅವ್ರಿಗೆ ಮೆಜಾರಿಟಿ ಇದೆ, ನಾವ್ ಯಾಕೆ ಬೇಡ ಅನ್ಬೇಕು? ಕ್ಯಾಂಡಿಡೇಟ್ಗಳು ನಿಂತಿದ್ದವ್ರು ಅಂತ ಫಿಕ್ಸ್ ಆಗಿತ್ತಲ್ಲ? ಫಿಕ್ಸ್ ಮಾಡಿದ್ದು ನಿಜ. ನಮ್ಮಲ್ಲಿ ಒಂದು ಸಲ CP ಯೋಗೇಶ್ವರ್ ಅಲ್ಲ, ನಾವು ಸ್ಪರ್ಧೆ ಸೋತ್ರು ಪರವಾಗಿಲ್ಲ, ನಿಲ್ಬೇಕು ಅಂದಿತ್ತು. ಆದ್ರೆ JDS ನವ್ರಿಗೆ, ಕಾಂಗ್ರೆಸ್ ನವ್ರಿಗೆ ಭಯದ ಭೀತಿ ಸ್ಟಾರ್ಟ್ ಆಗಿತ್ತು. ಪರಿಷತ್ತಲ್ಲಿ ಪರಿಷತ್ನಲ್ಲಿ ನಿಮ್ಮ 2 ಸ್ಥಾನಗಳು ಕಡಿಮೆ ಆಗ್ತವೆ. ಈಶ್ವರಪ್ಪ ಮತ್ತು ಸೋಮಣ್ಣ ಅವರು ಯತ್ನಾಳು ಬಸವನಗೌಡ ಪಾಟೀಲ್ ಯತ್ನಾಳ್ 3 ಸ್ಥಾನ ಕಡಿಮೆ ಆಗುತ್ತೆ. ಹುಡುಗಾಟ ಸಂಗತಿ ಇದು. ಕಡಿಮೆ ಆಗುತ್ತೆ ಅಂತ ಹೇಳಿ ನಮಗೆ ಇಲ್ದಿರ್ತಕ್ಕಂಥ ಶಕ್ತಿನ ನಾವು ಪ್ರದರ್ಶನ ಮಾಡಕ್ಕಾಗುತ್ತೆ ಇಲ್ಲ ಸಾಬೀತಾಯ್ತಲ್ವಾ? 104 ನಮ್ಮ MLA ಅದಾಗಿದ್ರೆ 104 ಅಂತ ನೀವು ಒಪ್ಕೋತಾ ಇದೀರಿ ಅಂತಂದ್ರೆ ಯಾಕೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೆಂಗೆ ಹೇಳ್ತೀರ? ರಚನೆ ಯಾಕೆ ಮಾಡ್ತೀವಿ ಅಂದ್ರೆ ಅವರೇ ಬಿಟ್ಟು ರಾಜೀನಾಮೆ ಕೊಟ್ಟು ಹೊರಗಡೆ ಹೋದಾಗ ನಮ್ ಸರ್ಕಾರ ರಚನೆ ಮಾಡೋದು ನಮ್ ಧರ್ಮ. ಪ್ರಜಾಪ್ರಭುತ್ವದಲ್ಲಿ ನಾವು 104 ಇದ್ದೇವೆ, ನಾವು ಮಾಡ್ತೇವೆ. ಅಲ್ಲಲ್ಲ ನೀವು ನೋಡಿ ಸರ್, ಅಲ್ಲ ಚಿದಾರಾಮ್ ಅವ್ರೆ, ಇಲ್ಲಿ ಸರ್ಕಾರ ಬಿದ್ದಾಗ ನೆಕ್ಸ್ಟ್ ಆಪ್ಷನ್ ನಿಮಗೆ ಇರುತ್ತೆ, ನೀವು ಮಾಡ್ತಿರೋ ಪ್ರಯತ್ನ ಮಾಡ್ತಿರೋ, ದಟ್ ಈಸ್ ಡಿಫರೆಂಟ್ ಥಿಂಗ್. ಸರ್ಕಾರ ಬಿದ್ದೋಗುತ್ತೆ, ಅವ್ರವ್ರೆ ಕಚ್ಚಾಡ್ಕತ್ತಾರೆ. ಅದು ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ಹತ್ರ ಇವ್ರು ರಾಜೀನಾಮೆ ಪತ್ರ ಕೊಟ್ಟು ಅದು ಅಂಗೀಕಾರ ಆಗಿ ಆದ್ಮೇಲಿನ ಕತೆ ಅದು. ಅಷ್ಟ್ರ ಮಟ್ಟಿಗೆ ಸ್ಪೀಕರ್ ಮೇಲೆ ವಿಶ್ವಾಸ ಇದೆ ಅಂದಾಗ ಆಯ್ತಲ್ಲ. ಅವರೆಲ್ಲ ಹೋಗೋದಿಲ್ಲ, ನೀವು ಸುಮ್ಮನೆ ಶಾಸಕರುಗಳ ಅಧಿಕಾರ ಬೇಕು ಸರ್. ಅಲ್ಲ, ಅಧಿಕಾರ ಬೇಕಾಗುತ್ತೆ, ಹಾಗಾಗಿ ನೀವು ಅವರಲ್ಲಿ ಓಡಿಸ್ಲೇಬೇಕು. ಜಗದೀಶ್ ಅವರೇ, ಬಿಜೆಪಿಗಿರೋ ಆತಂಕ ಆಮ್ ಆದ್ಮಿ ಪಾರ್ಟಿ ಯಾವ
ರಾಜಕೀಯದ ಹಿನ್ನೆಲೆಯಿಂದ ಮಾತಾಡ್ತೀರ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಪರಿಪೂರ್ಣವಾದ ಪರಿಪಕ್ವವಾಗಿ ಮಾತಾಡಿ. ಹೌದು. ನಮ್ಮ ಪಕ್ಷದ ಮೇಲೆ ಯಾಕೆ ಹೋಗ್ತಾರೆ? ಅಧಿಕಾರಕ್ಕೋಸ್ಕರ ಮಂತ್ರಿಗಿರಿಗೋಸ್ಕರ ಯಾರು ಹೋಗೋದಿಲ್ಲ, ಪ್ರತಿಯೊಬ್ರು ಹೋಗ್ತಾರೆ ಸರ್. ಅದರಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಬರಲ್ಲ. ಯಾಕೆ ಹೋಗ್ತಾರೆ? ಬಿಜೆಪಿ ಯಾರು ಹೋಗೋದಿಲ್ಲ. ಬರ್ತಕ್ಕಂಥದ್ದೇ ಇವತ್ತು ಕಾಂಗ್ರೆಸ್ ಜೆಡಿಎಸ್ MLA ಕಿತ್ತಾಡ್ಕೊಂಡು ಅವ್ರು ವಾಪಸ್ ಬರ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ. ಏನಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿನ ಹೋಗಕ್ಕೆ ಮುಖ್ಯಮಂತ್ರಿ ಇರೋದು ಬಂದು ಸಮ್ಮಿಶ್ರ ಸರ್ಕಾರ. ರಾಜೀನಾಮೆ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಲೆವೆಲ್ ಮಂತ್ರಿ ಆಗ್ತಾರೆ ಸರ್. ಕೂತ್ಕೊಂಡಿದ್ದೀರಾ ನೀವು ಕೂತಿದ್ದೀರಾ ಬಿಡಿ, ನಿಮ್ಗೇನು ಗೊತ್ತಿಲ್ಲ ಅನ್ಸುತ್ತೆ. ನೀವು ಮಾತಾಡಬೇಕಾದ್ರೆ ಪರಿಪೂರ್ಣವಾಗಿ ರಾಜಕೀಯವಾಗಿ ಪರಿಪೂರ್ಣವಾಗಿ ರಾಜಕೀಯವಾಗಿ ಮಾತಾಡ್ತಾರೆ ರಾಮ ಅವರೇ. ನಮ್ಮ ಪಕ್ಷದ ಅದನ್ನ ಹೇಳಕ್ ಹೋಗ್ಬೇಡಿ. ಪರಿಪೂರ್ಣವಾಗಿ ಮಾತಾಡ್ತಾ ಇರೋದು ವೈಯಕ್ತಿಕವಾಗಿ ನೀವು ಮಾಡಕ್ ಇರ್ತಕ್ಕಂಥ ಮಾತಿಗೆ ಯಾರು ನೋಡ್ತಾ ಇದಾರೆ. ಜನಸಾಮಾನ್ಯ ಪರಿಪಕ್ವವಾಗಿ ಇರಲ್ಲ ಬಿಡಿ. ಜನಸಾಮಾನ್ಯ ಪಾಪ ಗೊತ್ತಾಗದಷ್ಟೇ. ಈ ರಾಜಕಾರಣಗಳೆಲ್ಲ ನಿಮ್ಮಂತ ಕುಟಿಲ ರಾಜಕಾರಣಿಗಳಿಗೆ ಗೊತ್ತಾಗುತ್ತೆ. ನಮ್ಗೆ 67 ಸೀಟ್ ಬಂದ್ರೆ ಮಾಡ್ತೀವಿ, 29 ಸೀಟ್ ಬಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀವಿ. ನಮ್ಗೇನ್ ಗೊತ್ತಾಗುತ್ತೆ? ಇಂತ ಕುಟಿಲ ರಾಜಕಾರಣ ಎಲ್ಲ ನಿಮ್ಗೆ, ಅದು ಬಿಜೆಪಿಗೆ ಎಸ್ಪೆಷಲಿ ಚೆನ್ನಾಗಿ ಗೊತ್ತು. ಕಾಂಗ್ರೆಸ್ನವರೇ ನಿಮ್ ವಿಲನ್ಗಳು, ಜೆಡಿಎಸ್ ವಿಲನ್ನೇ ಕಾಂಗ್ರೆಸ್. ಅದು ಬಿಟ್ಟು ನಮ್ಮನ್ನ ಏನೋ ಆಗೋದಿಲ್ಲ. ಈಗ ಹೀರೋ ಆಗಿ ಇರ್ತಾರೆ. ಬಿಜೆಪಿ ಶಾಸಕರು ಸಿದ್ದರಾಮಯ್ಯನವರ ಆಡಳಿತ. ಶ್ರೀಪಾದ್ ರೇಣು ಅವರೇ, ಈ ಬೆಳವಣಿಗೆ ನಂಗೆ ನೋಡ್ತಾ ಇದ್ರೆ ಪಕ್ಷ ಮಾತಾಡಿ. ನೋ ಸ್ವಾಮಿ, ಐ ಆಮ್ ಆಸ್ಕಿಂಗ್ ಔಟ್ 3 scenario. ನಾನು ಅಲ್ಲ ಸರ್, ಅದ್ರಲ್ಲಿ ಸತ್ಯ ಇರ್ಲಿ ಸರ್. ಅಲ್ಲ ಯಾವ ಸ್ಥಿತಿ ತಲುಪಿದೆ? ಅಲ್ಲ ಯಾವ ಸ್ಥಿತಿ ತಲುಪಿದೆ? ರಾಜಕೀಯ ನೋಡಿ ಸರ್, ರಾಜಕೀಯದಲ್ಲಿ ಏನು ಆಗ್ಬೋದು ಅಂತ ನೀವೇ ಹೇಳ್ತೀರಿ, ರಾಜಕಾರಣಿಗಳೇ ಹೇಳ್ತೀರಿ. ಹೌದಾ? ಬೇರೆ ಬೇರೆ ಇದು ಆಗ್ಬೋದು, ಇದು ಆಗ್ಬೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಏನೋ ಆಗ್ಬೋದು. ಯಾಕಂದ್ರೆ ಅಧಿಕಾರ ಅಲ್ಟಿಮೇಟ್. ಓಕೆ, ಒಂದು ಬ್ರೇಕ್ ತಗೊಬರ್ತೀನಿ. ಸ್ಟೋರಿ ಬೋರ್ಡ್ ಮಾಡಿ ಬೆಟ್ಟ ಮುಂದುವರಿತ ಮುಂಚೆ ಇನ್ನೊಂದು ಸ್ಮಾಲ್ ಗೋವಾ ಅಂತ ಮಾತಾಡೋಣ. ನಿಮ್ ಜೆಡಿಎಸ್ ಹೇಳಿ ಭಯ ಬಂದು ಸಿದ್ದರಾಮಯ್ಯನ ಕಾಲ ದೇವೇಗೌಡರು ನಮಗೆ ದೇವರು ಪಕ್ಷವನ್ನ ಕರ್ನಾಟಕದಲ್ಲಿ ಜನ ಯಾಕೆ ಮೆಚ್ಚುಕೊಳ್ಳಿಲ್ಲ? ನಾನೊಂದು ಇಂಪಾರ್ಟೆಂಟ್ ಹೇಳ್ತೀನಿ. ಇಲ್ಲಿ 2 ಪ್ರಮುಖ ವಿದ್ಯಮಾನಗಳು ಏಕಕಾಲದಲ್ಲಿ ನಡೀತಾ ಇದ್ದಾವೆ. ಒಂದು, ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿರೋದನ್ನ, ಸಿದ್ದರಾಮಯ್ಯ ಕೇಂದ್ರದಿಂದ ಬಂದಂತ ನಾಯಕರು ಅವ್ರ ಮನೆ ಬಾಗಿಲಲ್ಲಿ ಒಂದ್ ಹೇಳ್ತೀನಿ. ಅದೇ ಹೇಳಿದ್ರು. ಕುಮಾರ್ ಅವರೇ, ಬೇಷರತ್ ಬೆಂಬಲ ಅಂತ ಅವ್ರ ಬಾಯಿಂದ ಹೇಳಿಸಿದ್ದು ಹೈಕಮಾಂಡ್. ಅದ್ರೊಳಗೆ ಏನು ಅನುಮಾನ ಇಲ್ಲ. ಅವ್ರು ಹೇಳಿದ್ದು ಅನ್ನೋದಕ್ಕಿಂತ ಹೇಳಿಸಿದ್ದು ಓಕೆ, ಅವನ ನಿಮಿಷ. ಆದ್ರೆ ಅದಾದ ನಂತರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಗಳು ಏನೇನು ಬಂದ್ವು, ಏನೇನು ಕೋಲಾಹಲ ಇತ್ತು, ಅದನ್ನು ಕೂಡ ನಾವು ನೋಡಿದೀವಿ. ಬಟ್ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರು ಈಗ ನಿರ್ಣಾಯಕ. ಅವರು ಅವರ ರಾಜ್ಯ ಸರ್ಕಾರ ಎಲ್ಲ ಹೊರಗಡೆ ತರ್ತಾರೆ. ಎಲ್ಲ ಹೊರಗಡೆ ಬರುತ್ತೆ. ಪ್ರತಿಯೊಂದು ಹೊರಗಡೆ ಬರುತ್ತೆ. ಬಿಜೆಪಿ ಅವರ ಎಲ್ಲ ಮಕ್ಕಳು ಈಗ ಉಂಟಾಗ್ತಿದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಹೊರಗಡೆ ಬರುತ್ತೆ. ನೋಡಿ ಸರ್, 5 ದಿನದಿಂದ ದೇಶದಲ್ಲಿ 5 ದಿನದಿಂದ ಷೇರು ಮಾರುಕಟ್ಟೆ ಕುಸಿದಿದೆ. ನೋಟು ಅಮಾನ್ಯೀಕರಣ ಇವತ್ತು ದೇಶದ 4-7 ಲಕ್ಷ ಕೋಟಿ ನಷ್ಟ ಆಗಿದೆ ಹೂಡಿಕೆದಾರರಿಗೆ. ಯಾರು ಬಿಜೆಪಿ ಅದರ ಪಕ್ಷದ ಅಧಿಕಾರ ಮಾಡಿ ನಾಳೆ ಬಿದ್ದೋಗ್ಬೋದು.